ಎಲ್ಲ ಕಡೆ ಜನರ ಮನಸ್ಸಿಗೆ ಅದ್ಭುತವಾದಂಥ ಸಂತೋಷವನ್ನು ವಿಶ್ವದಲ್ಲೇ ತಂದಿರತಕ್ಕಂಥದ್ದು ಕರ್ನಾಟಕದ ಕನ್ನಡಿಗರ ಹೆಮ್ಮೆಯ ಸ್ಯಾಂಡಲ್ ಸೋಪ್. ಇದು ಮೈಸೂರು ಸ್ಯಾಂಡಲ್ ಸೋಪ್. ಮೈಸೂರು ಸ್ಯಾಂಡಲ್ ಸೋಪ್ ಅಂತ ಅನ್ನೋದಕ್ಕೆ ನಾನು ಮೈಸೂರು ಪೇಟ ಇದಕ್ಕಾಗಿ ಅದರ ಚಿಹ್ನೆ ಗುರುತಾಗಿ ಹಾಕಿದೆ. ನಾನು ಅನೇಕ ಬಾರಿ ಪೇಟ ಹಾಕಿದ್ದೀನಿ, ವಿಚಾರ ಬೇರೆ. ಇವತ್ತು ಇದಕ್ಕಾಗಿ ಮಾಡಿದ್ದೀನಿ. ರಾಯಭಾರಿ ಬೇಕಾ? ಯಾಕೆ ಬೇಕು ರಾಯಭಾರಿ? ಎಲ್ಲಾದರೂ ನಮ್ಮ ಸೋಪು ಖರೀದಿ ಮಾಡಲಿಲ್ವಾ? ಸೋಪು ತನ್ನ ಗಾಂಭೀರ್ಯವನ್ನು ಕಳ್ಕೊಳ್ತಾ, ಸೋಪು ತನ್ನ ಘಮಘಮ ವಾಸನೆಯನ್ನು ಕಳ್ಕೊಳ್ತಾ ಏನಿಲ್ವೇ? ಭಾರಿ ದೂರ ಹೋಗ್ತಾ ಇದೆ. ಇಡೀ ಪ್ರಪಂಚದ ಉದ್ದಗಲಕ್ಕೂ ಸ್ಯಾಂಡಲ್ ಸೋಪ್ ಮೈಸೂರು ಇಡೀ ಪ್ರಪಂಚದ ಮೂಲೆ ಮೂಲೆಗೆ, ರಷ್ಯಾ, ಅಮೇರಿಕಾ, ಇಂಗ್ಲೆಂಡ್, ಜರ್ಮನಿ ಎಲ್ಲ ಕಡೆ. ನೀವು ಈಗ ಹೊಸದಾಗಿ ರಾಯಭಾರಿಯನ್ನು ಕೋಟಿ ಕೋಟಿ ಕೊಟ್ಟು ನೇಮಿಸುವ ಅವಶ್ಯಕತೆ ಏನಿತ್ತು? ನನಗೆ ಭಾಳ ಸಿದ್ದರಾಮಯ್ಯನವ್ರ ಬಗ್ಗೆ ಭಾಳ ಗೌರವ ಇದೆ. ಹಡಬರು ನೀವು, ಭಾಳ ವರ್ಷ ರಾಜಕಾರಣ ಮಾಡಿರೋರು. ಇದು ನಿಮಗೆ ಬೇಕಾಗಿತ್ತ? ಇದು ಇವತ್ತು ನಮ್ಮಲ್ಲಿದ್ದಂಥ ಎಲ್ಲ ಕಾರ್ಖಾನೆಗಳು ಮುಚ್ಚಿದ್ದೀರಿ. ಮೈಸೂರು ಲ್ಯಾಂಪ್ ವಿಶ್ವದಲ್ಲೇ ಅದ್ಭುತ. ನೂತನ ವಿದ್ಯುತ್ ಕಾರ್ಖಾನೆ NGF ಮುಚ್ಚಿದ್ರಿ, ಸೆಂಟ್ರಲ್ HMT ಮುಚ್ಚಿದ್ರಿ, ITI ಮುಚ್ಚಿದ್ರಿ, ಭದ್ರಾವತಿ ಕಾರ್ಖಾನೆ ಮುಚ್ಚಿದ್ರಿ, BSNL ಎಲ್ಲವನ್ನು ಮುಚ್ಚಿ ಯಾಕೆ ಮುಚ್ಚಿದ್ರಿ ಅಂತಂದರೆ ನಿಮ್ಮ ದರ್ಬಾರ್ ಇಚ್ಛೆ ಬಂದಷ್ಟು ಹಣ ಖರ್ಚು ಮಾಡಿ ಕಾರ್ಖಾನೆಯನ್ನು ಮುಚ್ಚಿದ್ರಿ. ಇವತ್ತು ನಮ್ಮ ಉಳಿದಿರೋದು ಒಂದೇ ಕಾರ್ಖಾನೆ, ಇಡೀ ಪ್ರಪಂಚಕ್ಕೆ ಗಮಗಮ ಅನ್ನುವ ಒಂದೇ ಕಾರ್ಖಾನೆ, ಮೈಸೂರು ಸ್ಯಾಂಡಲ್ ಸೋಪ್. ನೀವು ಮೈಸೂರು ಸ್ಯಾಂಡಲ್ ಸೋಪನ್ನು ಹಾಳು ಮಾಡೋದಾದರೆ, ಕೊಲ್ಲೋದಾದರೆ, ಅದರ ಸುವಾಸನೆಯನ್ನು ತಳ್ಳೋದಾದರೆ ನೀವು ರಾಯಭಾರಿಯನ್ನು ನೇಮಿಸಬೇಕು. ನಾನು ಹೇಳ್ತೀನಿ, ಇಡೀ ಕರ್ನಾಟಕದ ಉದ್ದಗಲಕ್ಕೂ ಪ್ರತಿ ಮನೆಯಲ್ಲೂ ವಾಟಾಳ್ ನಾಗರಾಜ್ ಗೊತ್ತು. ಅದಲ್ಲದೆ ತಮಿಳ್ನಾಡು ಇರ್ಬೋದು, ಆಂಧ್ರ ಇರ್ಬೋದು, ಎಲ್ಲಿಂದೆಲ್ಲಿ ಹೋದ್ರು ಗೊತ್ತು. ನಾನು ನಿಮ್ಗೆ ಹೇಳ್ತೀನಿ ಸಿದ್ದರಾಮಯ್ಯನವರೇ, ನಾನು ಉಚಿತವಾಗಿ ಕೋಟಿ ಕೋಟಿ ಬೇಡ, ಲಕ್ಷ ಲಕ್ಷ ಬೇಡ, ಸಾವಿರ ಸಾವಿರ ಬೇಡ, ನೂರು ಬೇಡ, ಒಂದೊಂದು ಬೇಡ, ಒಂದು ಬಿಡುಗಾಸು ಬೇಡ. ನಾನು ಉಚಿತವಾಗಿ ರಾಯಭಾರಿಯಾಗಿ ಕೆಲಸ ಮಾಡ್ತೀನಿ. ಅದಕ್ಕಾಗಿ ನಾನಿವತ್ತು ಮೈಸೂರು ಸ್ಯಾಂಡಲ್ ಸೋಪಿನ ಹಾರ ಹಾಕಿ ವಿನೂತನವಾಗಿ ಮೈಸೂರು ಸ್ಯಾಂಡಲ್ ಸೋಪ್ ರಾಯಭಾರಿ ಬೇಡ, ಖಂಡಿತ ರಾಯಭಾರಿ ಬೇಡ. ಮುಂದಿನ ದಿನಗಳಲ್ಲಿ ಸೋಪ್ ಫ್ಯಾಕ್ಟ್ರಿ ಹೆಸರಿನಲ್ಲಿ ಕೋಟಿ ಕೋಟಿ ಲೂಟಿಯಾಗಿ ಕಾರ್ಖಾನೆ ಮುಚ್ಚೋ ಪರಿಸ್ಥಿತಿ ಬರುತ್ತೆ. ಬೇಡಿ. ನಾನು ಭಾಳ ಹಿರಿಯ ರಾಜಕಾರಣಿ, 64ರಿಂದ ಚುನಾವಣೆಯಲ್ಲಿ ಇದ್ದೇನೆ. ಕಾರ್ಪೊರೇಟರ್ ಆಗಿದ್ದೆ ಬೆಂಗಳೂರು, 67 ಅಸೆಂಬ್ಲಿ ಮೆಂಬರ್, 64 ಕಾರ್ಪೊರೇಟರ್.
ಆ ದೃಷ್ಟಿಯಿಂದ ನಮಗೆ ಹೇಳ್ತಾ ಇದ್ದೀನಿ, ಸುರೇಶ್ ಹೆದರ್ಬೇಡ ಸುಂದರಪ್ಪ, ಕೈ ಹಾಕಿ ಆಡ್ತಾ ಇದ್ದೀನಿ, ಹಿಂಗೆ ಆಡಬೇಡ ಸುರೇಶ್, ಏನೂ ಆಗಲ್ಲ, ನಾವೇನು